ನಮಸ್ಕಾರ ವೀಕ್ಷಕರೇ, ಈ ಸಲ 2025 ಗಣರಾಜ್ಯೋತ್ಸವ ತುಂಬಾ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದರಲ್ಲಿ ಏನು ಅಂದ್ರೆ ಅಖಂಡ ಭಾರತ ಏನಿತ್ತು ಆಗಿನ ಕಾಲದ ಭಾರತ, ಅಖಂಡ ಭಾರತದ ಎಲ್ಲಾ ರಾಷ್ಟ್ರಗಳ ಮುಖ್ಯಸ್ಥರನ್ನ ಈ ಪ್ರೋಗ್ರಾಮ್ಗೆ ಕರೆಯೋಣ ಅನ್ನೋದು ಈ ಸಲದ ವಿಶೇಷ. ಅಖಂಡ ಭಾರತದ ಬಗ್ಗೆ ನಾವು ಕೇಳಿರ್ತೀವಿ, ಯಾವ ದೇಶ ಅಖಂಡ ಭಾರತದಲ್ಲಿತ್ತು. ಈ ಕಡೆ ಆಫ್ಘಾನಿಸ್ತಾನ್, ಪಾಕಿಸ್ತಾನ್, ಟಿಬೇಟ್, ನೇಪಾಳ, ಬಾಂಗ್ಲಾದೇಶ, ಮಯನ್ಮಾರ್ ಇದೆಲ್ಲ ಕೂಡ ನಮ್ಮ ಭಾರತಕ್ಕೆ ಸೇರಿದ್ದಾಗಿತ್ತು, ಶ್ರೀಲಂಕಾ ಸೇರಿ. ಈಗ ಈ ದೇಶಗಳು ಸಪರೇಟ್ ಆಗ್ತಾ ಹೋಯ್ತು. ಕೆಲವೊಂದು ಕಾರಣಗಳಿಂದ, ಜಾತಿವಾರು ಕಾರಣ ಆಗಿರ್ಬೋದು, ರಾಜಕೀಯ ವ್ಯವಸ್ಥೆ ಕಾರಣ ಆಗಿರ್ಬೋದು, ಇಲ್ಲ ಬ್ರಿಟಿಷ್ ಅವರ ಒಡೆದು ಆಳುವ ರೀತಿ, ಇದರಿಂದ ಎಲ್ಲಾ ದೇಶಗಳು ಸಪರೇಟ್ ಆಯ್ತಾ ಹೋಯ್ತು. ಈ ದೇಶಗಳನ್ನ ಮತ್ತೆ ಒಗ್ಗೂಡಿಸೋ ಕೆಲಸ ಮಾಡ್ತೀವಿ ಅಂತ ಎಷ್ಟೆಷ್ಟೋ ಜನ ಟ್ರೈ ಮಾಡಿದ್ರು, ಸದ್ಯಕ್ಕಾಗಿಲ್ಲ. ಈಗ ಕೂಡ ನಮ್ಮ ಹೊಸ ಸಂಸತ್ ಭವನ ಏನಿದೆ ಅಲ್ಲಿ ಇದೇ ಮ್ಯಾಪ್ ನ ಹಾಕಿದ್ದಾರೆ, ಅಖಂಡ ಭಾರತದ ಮ್ಯಾಪ್. ಈ ಮ್ಯಾಪ್ ಪ್ರಕಾರ ಇವರನ್ನೆಲ್ಲ ಒಗ್ಗೂಡಿಸಿ ಒಂದು ಯೂನಿಯನ್ ಮಾಡೋಣ ಅಂತ. ಈಗ ಬ್ರಿಕ್ಸ್ ಅಂತ ಯಾವ ರೀತಿ ಇದೆ, ಇನ್ನ ಬೇರೆ ಬೇರೆ ಕಂಟ್ರಿಗಳು ಒಂದು ಯೂನಿಯನ್ ತರ ಮಾಡ್ಕೊಂಡಿದಾವಲ್ಲ, ಅದೇ ರೀತಿ ಒಂದು ಯೂನಿಯನ್ ತರ ಮಾಡೋಣ, ಯೂನಿಯನ್ ಟೆರಿಟರಿ ತರ ಡಿಸ್ಕಷನ್ ಮಾಡೋಣ, ಒಳ್ಳೇದಕ್ಕೆ ಇದನ್ನ ಬಳಸ್ಕೊಳ್ಳೋಣ ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಗಣರಾಜ್ಯೋತ್ಸವಕ್ಕೆ ಇದು ಸಕ್ಸಸ್ ಆಗುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಇಂತ ಯೋಚನೆ ಮಾಡೋದೇ ಒಳ್ಳೆ ವಿಷಯ. ಈಗ ಪಾಕಿಸ್ತಾನದಿಂದ ಆಗ್ಬೋದು, ಆಫ್ಘಾನಿಸ್ತಾನದಿಂದ ಆಗ್ಬೋದು, ಕೆಲವೊಂದು ಗ್ಯಾಸ್ ಲೈನ್ ಬರ್ಬೇಕಾಗಿರುತ್ತೆ, ಅದಕ್ಕೆ ಅವರ ಆ ಅಬ್ಜೆಕ್ಷನ್ ಅನ್ನೋದು ಇದ್ದೇ ಇರುತ್ತೆ. ಇನ್ನ ಮಾಮೂಲಿ ಇಂಟರ್ನ್ಯಾಷನಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಇದೆಲ್ಲ ಕೆಲವೊಂದು ಅಬ್ಜೆಕ್ಷನ್ಗಳನ್ನ ಅವಾಯ್ಡ್ ಮಾಡೋಣ, ಯೂನಿಟಿ ಅನ್ನೋದನ್ನ ನಾವು ಮಾಡ್ಕೊಳ್ಳೋಣ, ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಫ್ಯೂಚರ್ ಅಲ್ಲಿ ಅನ್ನೋ ಕಾರಣದಿಂದ ಇಂಥ ಒಂದು ಪ್ಲಾನ್ ನ ಈ ಸಲ 2025 ಜನವರಿ 26 ಗಣರಾಜ್ಯೋತ್ಸವಕ್ಕೆ ಈ ದೇಶಗಳನ್ನ ನಮ್ಮ ದೇಶಕ್ಕೆ ಕರೆದು ಒಂದು ಮಾತುಕತೆ ನಡೆಯೋ ರೀತಿ ಪ್ಲಾನ್ ಮಾಡಿದರೆ. ನೋಡೋಣ ಅದೇನಾಗುತ್ತೆ ಅಂತ. ಅದರಲ್ಲೂ ನಮ್ಮ ದೇಶದ ಬಗ್ಗೆ ಗೊತ್ತು. ಇನ್ನ 1876 ಅಲ್ಲಿ ಆಫ್ಘಾನಿಸ್ತಾನ್ ಸಪರೇಟ್ ಆಯ್ತು, ಪಾಕಿಸ್ತಾನ 1947 ಅಲ್ಲಿ ಸಪರೇಟ್ ಆಯ್ತು, ನೇಪಾಳ 1904, ಇನ್ನು ಟಿಬೇಟ್ 1914, ಈ ಕಡೆ ಮಯನ್ಮಾರ್ 1937. ಈ ತರ ಒಂದೊಂದೇ ದೇಶ ಸಪರೇಟ್ ಆಗಿ ಈಗ ನಮ್ಮ ಭಾರತ ಇಷ್ಟು ಚಿಕ್ಕದಾಗಿ ಉಳ್ಕೊಂಡಿದೆ. ಇಲ್ಲ ಅಂದ್ರೆ ಅಖಂಡ ಭಾರತದ ಜನಸಂಖ್ಯೆ ಪ್ರಪಂಚದಲ್ಲೇ ನಂಬರ್ 1. ಈಗ ಆಲ್ರೆಡಿ ಭಾರತದ ಜನಸಂಖ್ಯೆನೇ ನಂಬರ್ 1 ಆಗೋಗಿದೆ ಬಿಡಿ, ಅಖಂಡ ಭಾರತದ ಜನಸಂಖ್ಯೆ ಯಾವ ಮಟ್ಟಕ್ಕೆ ಇರುತ್ತೆ ಲೆಕ್ಕ ಹಾಕೊಳ್ಳಿ. ಇವರೆಲ್ಲ ಸೇರಿದ್ರೆ ಏನ್ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳನ್ನು ಎಷ್ಟೆಷ್ಟೋ ದೇಶಗಳು ಮಾಡ್ತಾ ಇದೆ. ಸೇರೋದು ಬಿಡ್ತಾರೋ ಇಲ್ವೋ, ಬಟ್ ಇಲ್ಲಿ ಒಂದು ಒಳ್ಳೆ ಉದ್ದೇಶದಿಂದ, ಒಳ್ಳೆ ಕಾರಣಗಳಿಂದ ಈ ದೇಶಗಳನ್ನ ಒಗ್ಗೂಡಿಸೋ ಕೆಲಸ ನಮ್ಮ ದೇಶ ಮಾಡೋದಕ್ಕೆ ಶುರು ಮಾಡಿದೆ. ನೋಡೋಣ ಇದರಿಂದ ಏನೇನು ಒಳ್ಳೇದಾಗುತ್ತೆ ಅನ್ನೋದನ್ನ. ಏನೇ ಆದ್ರೂ ಒಳ್ಳೇದಾಗ್ಲಿ ಅನ್ನೋದಷ್ಟೇ ನಾವು ಕೇಳ್ಕೋಬಹುದು, ಆಗೋದು ಬಿಡೋದು ಮುಂದಕ್ಕೆ ನೋಡ್ಬೇಕಾಗತ್ತೆ. ಇನ್ನು ಇದೇ ರೀತಿ ಇಷ್ಟಿಷ್ಟು ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಅಖಂಡ ಭಾರತದ ಕನಸು ಮತ್ತೆ ಸೃಷ್ಟಿ ಆಗ್ಲಿ ಅನ್ನೋದು ನಿಮ್ಮೆಲ್ಲರ ಆಸೆ, ಬಯಕೆ ಅಂತಾನೆ ಇಟ್ಕೊಳ್ಳಿ. ಅಂತದ್ದು ಮತ್ತೆ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.